ಫಸ್ಟು ಅಣ್ಣವರಿಗೆ ಈ ಕಥೆ ಇಂಪ್ರೆಸ್ ಆಗಲಿಲ್ಲ. ಯಾಕೆಂದರೆ ಇದು ನೆಗೆಟಿವ್ ಶುರುವಾಗುತ್ತೆ, ಆಮೇಲೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ಇವತ್ತಿಗೂ ನಿಮ್ಗೆ ರಾಜ ನನ್ನ ರಾಜ ನೋಡಿದ್ರೆ ಕ್ಲೈಮ್ಯಾಕ್ಸ್ ನಿಮ್ಗೆ ಗೊತ್ತಾಗುತ್ತೆ, ಅದು ಕಟ್ ಆಗಿದೆ. ಏನೀಗ ಸೀನ್ನಲ್ಲಿ ಸಿನಿಮಾದಲ್ಲಿ ಅವೈಲೇಬಲ್ ಇದೆ ಅದು ರೀಶೂಟ್ ಆಗಿರೋದಂತೂ ಬಹಳ ಸ್ಪಷ್ಟ. ಅಣ್ಣವ್ರು ಮಾತ್ರ ಹಾಡಬಹುದಾದಂಥ ಹಾಡು ಕಲ್ಲೇಟಿಗಿಂತ ನಿನ್ನ, ಅದು ನಿಮಗೆ ಪಿ ಯು ಹಂಗೆ ಹಾಡಕ್ಕೆ ಬರಲ್ಲ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಈ ಡೈಲಾಗು ಇನ್ನು ಯಾರೇ ಹೇಳಿದ್ರು ಬಹಳ ಪೋಲಿ ಡೈಲಾಗ್ ಆಗ್ಬೋದಾಗಿತ್ತು. ನಾನೇನೋ ಅವ್ರ ಕಡೆನೆ ನೋಡ್ತೀನಿ ನಿಜ, ಹಾಗೆ ನಾನು ನೋಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾದ ಬಗ್ಗೆ ಅವರು ನನ್ನ ಕಡೆ ನೋಡೋದ್ರಿಂದ ತಾನೆ. ಶೋಲೆ ಸಿನಿಮಾ ಬಂದು ಈ ವರ್ಷಕ್ಕೆ 50 ವರ್ಷ ಆಗಿದೆ. ಆ ಸಿನಿಮಾದ ಕಥೆಯನ್ನು ಬರೆದಂತಹ ಸಲೀಂ ಜಾವೀದ್ ಅವರೇ ರಾಜ ನನ್ನ ರಾಜ ಸಿನಿಮಾದ ಕಥೆಯನ್ನ ಕೂಡ ಬರೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಟನಾಗಿ, ಆರತಿ ಅವರು ನಟಿಯಾಗಿ, ಜೊತೆಗೆ KS ಅಶ್ವಥ್ ಅವರು, ಇಂತಹ ಪ್ರತಿಭಾನ್ವಿತ ನಟರು ಈ ಸಿನಿಮಾದಲ್ಲಿ ಪಾತ್ರವನ್ನ ಮಾಡಿದ್ದಾರೆ. ಈ ಸಿನಿಮಾದ ಕಥೆಯನ್ನು ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಪ್ಕೊಂಡ್ರು? ಇದರ ಹಿನ್ನೆಲೆ ಏನು? ಈ ಸಿನಿಮಾ ಬೆಳೆದು ಬಂದ ರೀತಿ, ಆ ಸಿನಿಮಾ ರಾಜ ನನ್ನ ರಾಜ ಬಹಳ ಜನಕ್ಕೆ ಗೊತ್ತಿಲ್ಲ. ರಾಜ್ಕುಮಾರ್ ಅವರಿಗೆ ಬಹಳ ಪ್ರಿಯವಾದಂತಹ ರೋಲ್. ಯಾಕೆ ಅಂದರೆ ಅವ್ರು ಈ ಸಿನಿಮಾ ಎಕ್ಸೆಪ್ಟ್ ಮಾಡಿದಾಗ ಬಹಳ ಜನ ಅನುಮಾನ ಪಟ್ಟಿದ್ರು, ಇನ್ಕ್ಲೂಡಿಂಗ್ ಉದಯ್ ಶಂಕರ್. ಯಾಕೆಂದರೆ ನೆಗೆಟಿವ್ ರೋಲಿಂದ ಶುರುವಾಗುತ್ತೆ, ಅದು ಕ್ರಮೇಣ ಪಾಸಿಟಿವ್ ಆಗಿ ಟರ್ನ್ ಆಗುವಂಥ ರೋಲ್ ಇದು. ಆಮೇಲೆ ಬಾಜಿಗರ್ ಅಂತ ಸಿನಿಮಾ ಎಲ್ಲ ಬರುತ್ತಲ್ಲ, ಆ ಥರದ ಟ್ರೆಂಡಿನ ಸಿನಿಮಾ ಇದು. ನೀವು ಶೋಲೆ ಪ್ರಸ್ತಾಪ ಮಾಡಿದ್ರಿಂದ ಶೋಲೆಗೆ ಸಂಬಂಧಪಟ್ಟಿದ್ದು ಒಂದು ಹೇಳಬೇಕು. ಇದು 50ನೇ ವರ್ಷ. ಈ ವರ್ಷದ ಆಗಸ್ಟ್ 15 ಶೋಲೆ, 1975 ಆಗಸ್ಟ್ 15 ಶೋಲೆ ಬಿಡುಗಡೆಯಾಗಿ. ನಮ್ಮಲ್ಲಿ ಕನ್ನಡದಲ್ಲಿ ಯಾಕೆ ನಾವು ಹಿಂಗೆ ಕುತ್ಕೊಂಡು ಇತಿಹಾಸವನ್ನು ದಾಖಲೆ ಮಾಡಬೇಕು ಅಂದರೆ, ದಾಖಲೆ ಮಾಡಿದ್ರೆ ಅವರು ಬಾಲಿವುಡ್ನವ್ರು ಏನೇನೋ ದಾಖಲೆ ಮಾಡ್ತಾರೆ, ಅದೇ ಸತ್ಯ ಆಗಿಬಿಡುತ್ತೆ. ಈ ಶೋಲೆಗೆ ಸಂಬಂಧಪಟ್ಟ ಹಾಗೆ ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದ್ತಾ ಇದ್ದೆ. ಆ ಪುಸ್ತಕ ಬರೆದಂಥವರು ಹಿಂದಿ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಬಯೋಗ್ರಾಫರು, ತುಂಬ ಬರೆದಿದ್ದಾರೆ. ಅವ್ರು ಬರೀತಾರೆ, ಅದು ಸಿನಿಮಾದ ಆ ಪುಸ್ತಕ ಅವೈಲೇಬಲ್ ಮಾರ್ಕೆಟ್ಗೆ. ಒಂದೇದು ಏನು ಅಂತಂದರೆ, ರಾಮನಗರದಲ್ಲಿ ಶೂಟಿಂಗ್ ಆಗಿತ್ತು ಶೋಲೆ. ಆ ರಾಮನಗರದ ಬಂಡೆಗಳ ಮೇಲೆ ಶೂಟಿಂಗ್ ಆಗಿತ್ತು. ಒಂದು ಅಲ್ಲಿ ಶೂಟಿಂಗ್ ಆದ ಮೊದಲ ಚಿತ್ರ ಅಂತ ಬರೀತಾರೆ. ಅದು ಸುಳ್ಳದು. ಯಾಕೆ ಅಂದರೆ ಅಲ್ಲಿ ಅದಕ್ಕಿಂತಲೂ ಮುಂಚೆ ಅವರ ಹಿಂದಿಯ ಗೈಡ್ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಶೂಟಿಂಗ್ ಆಗಿತ್ತು ಅಷ್ಟೊತ್ತಿಗೆ. ಆಮೇಲೆ ಕನ್ನಡದ 6 ಸಿನಿಮಾ ಅಲ್ಲಿ ಶೂಟಿಂಗ್ ಆಗಿತ್ತು. ಅದರಿಂದ ಅದು ಮೊದಲನೇ ಸುಳ್ಳದ. ಎರಡನೇದು ಅವ್ರು ಬರೀತಾರೆ, ರಾಮನಗರದಲ್ಲಿ ಶೂಟಿಂಗ್ ಮಾಡುವ ಮೂಲಕ ಬೆಂಗಳೂರಿಗೂ ರಾಮನಗರಕ್ಕೂ ಒಂದು ಹೈವೇ ನಿರ್ಮಾಣ ಆಯಿತು ಅಂತ. ಅದು ನಿಮಗೆ ಖಂಡಿತ ಸುಳ್ಳು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ರಾಮನಗರ ಇರೋದೇ ಹೈವೇನಲ್ಲಿ, ಇವ್ರು ಯಾರೂ ಕ್ರಿಯೇಟ್ ಮಾಡಿಲ್ಲ. ಆಮೇಲೆ ಆ ಬಂಡೆ ಬೆಟ್ಟ ಏನಿದೆ ಅದು ರಾಮನಗರದಲ್ಲಿ ಇಲ್ಲ. ರಾಮನಗರದಲ್ಲಿ 4 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಅದಕ್ಕೆ. ಆ್ಯಕ್ಚುಲಿ ಅದು ಹೈವೇನಲ್ಲಿ ಇಲ್ಲ. ಅದು ಎರಡನೇ ಸುಳ್ಳದು ಆ್ಯಕ್ಚುಲಿ. ಆಮೇಲೆ ಮೂರನೇದು ಏನು ಅಂತಂದರೆ, ಅವ್ರು ಹೇಳ್ತಾರೆ, ರಾಜೇಂದ್ರ ಸಿಪ್ಪಿ ಆ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು, ಅವರೊಂದು ಊರನ್ನು ನಿರ್ಮಾಣ ಮಾಡಿ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟರು. ಅದು ಇವತ್ತಿಗೂ ಸಿಪ್ಪಿ ನಗರ ಅಂತ ಫೇಮಸ್ ಆಗಿದೆ ಅಂತ. ನಾನಂತೂ ನೋಡಿಲ್ಲ ಎಲ್ಲೂ ಸಿಪ್ಪಿ ನಗರ ಅಂತಿದೆ ಅಂತೇಳಿ. ಅಂದರೆ ಇದೆಲ್ಲ ಇತಿಹಾಸದಲ್ಲಿ ಇದೆ, ಬರೆದಿದ್ದಾರೆ ಅವರು. ಅಂದರೆ ಅದನ್ನು ಕರ್ನಾಟಕದವರು ಒಬ್ರು ಯಾರು ಓದ್ತಾರೆ, ಇದೆಲ್ಲ ಸುಳ್ಳು ಅಂತ ಅವ್ರಿಗೆ ಗೊತ್ತಾಗತ್ತೆ ಅಂತ ಯೋಚನೆ ಕೂಡ ಮಾಡಲ್ಲ. ಆಮೇಲೆ ರಾಮನಗರಕ್ಕೆ ಅದಕ್ಕಿಂತ ಭಾಳ ದೊಡ್ಡ ಹಿನ್ನೆಲೆ ಇದೆ. ಅದಕ್ಕೆ ಕ್ಲೋಸ್ಪೇಟೆ ಅಂತ ಹೆಸರಿತ್ತು ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ. ಅದು ಕೆಂಗಲ್ ಹನುಮಂತಯ್ಯನವ್ರ ಕಾಲದಲ್ಲಿ ಅದಕ್ಕೆ ರಾಮನಗರ ಅನ್ನುವ ಹೆಸರು ಬಂತು. ಇದು ಏನಾಗುತ್ತೆ ಅಂದರೆ, ನಾವು ದಾಖಲೆ ಮಾಡ್ತಾ ಇಲ್ಲ ಅನ್ನೋದು ಕಾರಣ ಇದಕ್ಕೆ, ಅವ್ರು ಹಂಗೆಲ್ಲ ಬರೆಯೋದಕ್ಕೆ. ಈ ಶೋಲೆಗೆ ಸಂಬಂಧಪಟ್ಟಂಗೆ ಒಂದು ತಮಾಷೆ ಪ್ರಸಂಗ ಇದೆ. ಕರ್ನಾಟಕ ಸರ್ಕಾರ ಅವತ್ತು ಒಂದು ನಿಯಮ ಮಾಡಿತ್ತು, ಕರ್ನಾಟಕದಲ್ಲಿ ಚಿತ್ರೀಕರಣ ಮಾಡಿದ್ರೆ ಸಹಾಯಧನ ಕೊಡ್ತೀವಿ ಅಂತ. ಕನ್ನಡ ಚಿತ್ರರಂಗಕ್ಕೆ ಅಂತ ಇಲ್ಲ ಆರ್ಡ್ರಲ್ಲಿ. ಸರಿ, ಇವರು ಶೋಲೆಗೂ ಸಹಾಯಧನ ಕೊಟ್ಟರು. ಶೋಲೆ ಬಿಗ್ ಬಜೆಟ್ ಸಿನಿಮಾ, ಇವರು ಸಹಾಯಧನ ಅವ್ರು ಪ್ರೊಡಕ್ಷನ್ ಮ್ಯಾನೇಜರಿಗೆ ಕೊಟ್ಟರು. ಅವ್ರು ಇದನ್ನೇನಾದ್ರು ಖರ್ಚಿಗಿಟ್ಟುಗಳಯ್ಯ ಅಂತೇಳಿ. ಅಂದರೆ ಆಮೇಲೆ ಆ್ಯಕ್ಟಲ್ಲಿ ಬದಲಾವಣೆ. ಅಂದರೆ ಕನ್ನಡ ಸಿನಿಮಾಕ್ಕೆ ಅಂತ ಮಾಡಬೇಕು, ಇಲ್ಲದೇ ಹಿಂದಿಯವ್ರಿಗೆ ಸಹಾಯಧನ ನೀವು ಯಾಕೆ ಕೊಡಬೇಕು? ಇಂತಹ ವಿಚಿತ್ರ ಘಟನೆಗಳು ನಡೆದಿದೆ. ಹಿಂದಿನಲ್ಲಿ ಸಲೀಂ ಜಾವೀದ್ ಬಹಳ ದೊಡ್ಡ
ಚಿತ್ರಕಥಾ ಜೋಡಿ ಸಲೀಂ ಖಾನ್ ಮತ್ತು ಜಾವೇದ್ ಅಖ್ತರ್ ಇಬ್ಬರು ಸೇರಿ ಕತೆಗಳನ್ನು ಮಾಡೋರು. ಭಾಳ ಬ್ಲ್ಯಾಕ್ ಬಸ್ಟರ್ ಸಿನಿಮಾಗಳು ಮಾಡಿದರು. ಅವರು ರಾಜ ನನ್ನ ರಾಜ ಕಥೆಯನ್ನು ಹಿಂದಿಗಾಗಿಯೇ ಮಾಡಿದಂಥ ಕತೆ, ಹಿಂದಿಯ ಕಲಾವಿದರು. ಅದು 2-3 ವರ್ಷಗಳ ಕಾಲ ಅದು ಹಾಗೇ ಉಳ್ಕೊಂಡಿತ್ತು. ಒಂದು ಸಲ ಆಗಿನ ಬಾಂಬೆ, ಮುಂಬೈ ಹೋದಾಗ ಅಬ್ಬಾಯಿ ನಾಯ್ಡು, ಈಗ ನಮ್ಮ ಸ್ಟುಡಿಯೋ ಇದೆಯಲ್ಲ, ಅಬ್ಬಾಯಿ ನಾಯ್ಡು ಸ್ಟುಡಿಯೋ ಇದೆಯಲ್ಲ, ಮಧು ಆರ್ಟ್ಸ್, ಅಬ್ಬಾಯಿ ನಾಯ್ಡು ಅವರು ಹೋದಾಗ ಅವರಿಗೆ ಈ ಕತೆ ಸಿಕ್ತು. ಅಬ್ಬಾಯಿ ನಾಯ್ಡುಗೆ ಮೊದಲು ಮನಸ್ಸಿಗೆ ಬಂದಿದ್ದು ಇದನ್ನು ಮಾಡೋಣ ಸಿನಿಮಾ ನಾವು ಅಂತೇಳಿ. ಸರಿ ತೊಗೊಂಡು ಬಂದ್ಬಿಟ್ಟು ಉದಯ್ ಶಂಕರ್ಗೆ ಕೊಟ್ಟರು. ಉದಯ್ ಶಂಕರ್ ಬಹಳ ಅದನ್ನು ಪಾಲಿಷ್ ಮಾಡಿ ಕಥೆಯನ್ನು ನಿರ್ಮಾಣ ಮಾಡಿದ್ರು. 2 ಶೇಡ್ ಇರೋ ಕತೆ, ಅದು 2 ಸುಳ್ಳು ಕತೆ. ಅದು ಆ್ಯಕ್ಚುಲಿ 200 ವರ್ಷದ ಹಿಂದಿನ ಕತೆ, ಸುಳ್ಳು ಕತೆ ಅದು. ಅವನು ನಾಯಕಿಯನ್ನು ಇದನ್ನು ಮಾಡೋದಕ್ಕಾಗಿ ಆ ಕಥೆಯನ್ನು ಬಳಸ್ಕೊಳ್ತಾ ಇರ್ತಾನೆ. ಅದು ಸಿನಿಮಾ ಕೊನೆಯಲ್ಲಿ ಗೊತ್ತಾಗುತ್ತೆ. 2 ಶೇಡ್ ಇದೆ ಅದು ಆ ಕತೆಗೆ. ಇದರನ್ನು ಫಸ್ಟು ಅಣ್ಣವರಿಗೆ ಈ ಕತೆ ಇಂಪ್ರೆಸ್ ಆಗಲಿಲ್ಲ. ಯಾಕೆಂದರೆ ಇದು ನೆಗೆಟಿವ್ ಶುರುವಾಗುತ್ತೆ, ಆಮೇಲೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂಥೇಳಿ. ಆದರೆ ಅದರ ಕೆಲವು ಬದಲಾವಣೆಗಳು ಅವ್ರಿಗೆ ಬಹಳ ಇಷ್ಟ ಆಯಿತು. ಇದರಲ್ಲಿ ರಾಜ್ಕುಮಾರ್, ಆರತಿ, ಬಾಲಕೃಷ್ಣ, ಅಶ್ವಥ್, ಚಂದ್ರಶೇಖರ್, ಎಡಕಲ್ಗುಡ್ಡ ಚಂದ್ರಶೇಖರ್ ವಿಲನ್ ಅಂತ ಗೊತ್ತಾಗೋದು ಬಹಳ ತಡವಾಗಿ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ. ಎಲ್ಲರೂ ಬಹಳ ಅದ್ಭುತವಾಗಿ ಮಾಡಿದಂತಹ ಕತೆ ಇದು. ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಪ್ರಸಂಗ ಇದೆ. ಏನು ಅಂತಂದರೆ, ಆಗ್ತಾನೆ ರಾಜ್ಕುಮಾರ್ ಹಾಡೋಕ್ಕೆ ಶುರು ಮಾಡಿದ್ರು. ಸಂಪತ್ಗೆ ಸವಾಲ್ ಪೂರ್ಣ ಹಾಡನ್ನು ಹಾಡ್ತಿರ್ಲಿಲ್ಲ. ಇದರಲ್ಲಿ 200 ವರ್ಷದ ಹಿಂದಿನ ಕತೆಗೆಲ್ಲ ರಾಜ್ಕುಮಾರ್ ಹಾಡಿದ್ದಾರೆ. ಈಗಿನ ಕತೆಗೆಲ್ಲ PV ಶ್ರೀನಿವಾಸ್ ಹತ್ರ ಹಾಡಿಸಿದ್ದಾರೆ. ಅದೊಂದು ಪ್ರಯೋಗ ಮಾಡಿದ್ರು. ರಾಜ್ಕುಮಾರ್ ಸಿನಿಮಾಗಳಲ್ಲಿ ಸೆನ್ಸರ್ ಸಮಸ್ಯೆಗೆ ಸಿಲುಕೊಂಡ ಸಿನಿಮಾ ಇದೊಂದು. ಅದು ರಾಜ್ಕುಮಾರ್ ಸಿನಿಮಾ ಅನ್ನುವ ಕಾರಣಕ್ಕಲ್ಲ, ಅದು ಎಮರ್ಜೆನ್ಸಿ ಇತ್ತು ಆ ಕಾಲದಲ್ಲಿ. ಎಮರ್ಜೆನ್ಸಿಯಲ್ಲಿ ವೈಲೆನ್ಸನ್ನೆಲ್ಲ ಸೀನನ್ನು ಕಟ್ ಮಾಡ್ತಾಯಿದ್ರು. ಇವತ್ತಿಗೂ ನಿಮ್ಗೆ ರಾಜ ನನ್ನ ರಾಜ ನೋಡಿದ್ರೆ ಕ್ಲೈಮ್ಯಾಕ್ಸ್ ನಿಮ್ಗೆ ಗೊತ್ತಾಗುತ್ತೆ, ಅದು ಕಟ್ಟಾಗಿದೆ. ಅದು ಸಡನ್ನಾಗಿ ಪ್ರಭಾಕರ್ ಸೋಲೋ ಸೀನ್ ಬಂದ್ಬಿಡುತ್ತೆ, ಫೈಟಿಂಗ್ ಸೀನೆಲ್ಲ ಅಲ್ಲಿ ಕಟ್ಟಾಗಿದೆ. ಇನ್ನೊಂದು ತನುವು ಮನವು ಇಂದು ನಿಂದಾಗಿದೆ ಹಾಡು ರೀಶೂಟ್ ಆಗಬೇಕು. ರೀಶೂಟ್ ಆಗೋದಕ್ಕೆ ಅಂದರೆ ಚಿತ್ರೀಕರಣದ ಕ್ರಮನೇ ಇನ್ನೊಂದು ಥರ ಬದಲಾಯಿಸಿದ್ರು. ಈಗ ನಿಮಗೆ ಸೀನು ಏನು ಸಿನಿಮಾದಲ್ಲಿ ಕಾಣಿಸ್ತಾ ಇದೆಯೋ ಅದು ಮೊದಲು ಹಂಗೆ ಶೂಟ್ ಆಗಿರಲಿಲ್ಲ. ಅದಕ್ಕೆ ಸುಮಾರು ಕತೆಗಳಿದೆ. ನಾನು ಅಣ್ಣವ್ರನ್ನ ಕೇಳಿದೆ, ಅವ್ರು ಏನೋ ಭಾಳ ಸ್ಪಷ್ಟವಾದ ಉತ್ತರ ಕೊಡಲಿಲ್ಲ ರೀಶೂಟ್ ಆಗಿತ್ತು ಅಂಥೇಳಿ. ಬಟ್ ನಿಮಗೆ ಹಳೆ ಶೂಟ್ನ ಸೀನ್ ಅವೈಲೇಬಲ್ ನೆಟ್ಟಲ್ಲಿ ಹುಡುಕರು ಸಿಕ್ಕುತ್ತೆ ನಿಮಗೆ. ಅದು ಹಿಂದೆ ಹೆಂಗಿತ್ತು, ಹೆಂಗೆ ಶೂಟ್ ಆಗಿತ್ತು ಅಂತ. ರೀಶೂಟ್ ಆಗಿರೋದಂತೂ ನಿಜ. ಅದರಿಂದ ನಾವು ಚೆಕ್ ಮಾಡಿದ್ವಿ. ಅದು ನಿಮಗೆ ಯಾರು ಏನಲ್ಲಿ ಏನಾರು ಕ್ರಿಯೇಟ್ ಮಾಡಿದಾರ ಅಂತೆಲ್ಲ ಇಲ್ಲ. ಅದು ಅಂದರೆ 2 ವರ್ಷನೂ ಅವೈಲೇಬಲ್ ತನುವು ಮನವು ಹಿಂದಿನಿಂದಾಗಿದೆ. ಅದು ಏನೀಗ ಸೀನ್ನಲ್ಲಿ ಸಿನಿಮಾದಲ್ಲಿ ಅವೈಲೇಬಲ್ ಇದೆ, ಅದು ರೀಶೂಟ್ ಆಗಿರೋದಂತೂ ಬಹಳ ಸ್ಪಷ್ಟ. ಅದು ತನುವು ಮನವು ಇಂದು ನಿಂದಾಗಿದೆ ಆಸೆಯು. ಇದರಲ್ಲಿ 2 ಬಹಳ ಇಂಟ್ರೆಸ್ಟಿಂಗ್ ಆದ ಹಾಡುಗಳಿಗೆ ಸಂಬಂಧಪಟ್ಟ ಕಥೆ ಇದೆ. ಒಂದು ನಾನು ಈಗೇನು ಹೇಳದ್ನಲ್ಲ, ತನುವು ಮನವು ಇಂದು ನಿಂದಾಗಿದೆ, ಇದು ಸೆಕೆಂಡ್ ಫಾಲೋ ಅಂತ ಕರೀತಾರೆ. ಸೊ ನಿಮಗೆ ನಾರ್ಮಲ್ ನಮ್ಮ ಚಿತ್ರಗೀತೆ ಕ್ರಮ ಹೆಂಗೆ ಅಂತಂದರೆ, ಪಲ್ಲವಿ ಯಾವುದೋ ಒಂದು ಸ್ಕೇಲಲ್ಲಿ ಇರುತ್ತೆ, ಚರಣ ಅದರ ಕೆಳಗಡೆ ಸ್ಕೇಲಿಗೆ ಬರುತ್ತೆ, ಇನ್ನೊಂದು ಚರಣ ಇನ್ನೊಂದು ಸ್ವಲ್ಪ ಸ್ಕೇಲಿಗೆ ಕೆಳಗೆ ಬರುತ್ತೆ, ಅಲ್ಲಿಗೆ ಜಾಯಿನ್ ಆಗುತ್ತೆ. ಬಟ್ ಇದು ಪಲ್ಲವಿ ಮತ್ತು ಚರಣ ಬೇರೆ ಬೇರೆ ಸ್ಕೇಲ್ನಲ್ಲಿದೆ. ಇದಕ್ಕೆ ಸೆಕೆಂಡ್ ಫಾಲೋ ಅಂತ ಕರೀತಾರೆ. ಅದನ್ನು ನಿಮ್ಮ ಬೆಂಡ್ ಮಾಡಿರೋದು ಪಲ್ಲವಿ ಚರಣನ ಅದರ BGMಗಳು. ಸೊ ವಾದ್ಯ ಏನು ಕೊಡುತ್ತೆ ಅದಕ್ಕೆ ಅವರು ಲಾ 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 ಲಾ. ಅದು ಎಸ್ ಜಾನಕಿ ಮತ್ತು ರಾಜ್ಕುಮಾರ್ ಬಹುಶಃ ಅವರ ಕಂಠಸಿರಿಯನ್ನು ಧಾರೆ ಎರೆದು ಹಾಡಿದಂಥ ಹಾಡೋದು ಅದ್ಭುತವಾದ ಸಾಂಗ್, ಬಹಳ ಇಷ್ಟವಾದ ಸಾಂಗು ನನಗೆ. ನನ್ನ ಇಂಟರ್ನಲ್ಲೂ ಇಳೆಯರಾಜ ಅದನ್ನು ಹೇಳಿದರು. ಅದು ಶಂಕರ್ ಜಯಕಿಶನ್ ಅಂತವ್ರು ಮಾಡಿದ ಎಕ್ಸ್ಪೀರಿಯನ್ಸ್. GK ವೆಂಕಟೇಶ್ ಕನ್ನಡದಲ್ಲಿ ಮಾಡಿದರು. ಸೊ ಅದು ಬಹಳ ಅದ್ಭುತವಾಗಿ ಆ ಸಿನಿಮಾದಲ್ಲೂ ಮೂಡಿ ಬಂತು ಅಂಥೇಳಿ. ಆಮೇಲೆ ಇದರಲ್ಲಿ ಇನ್ನೊಂದು ಹಾಡು, ಈ ನಮ್ಮಲ್ಲಿ ಚಿತ್ರಗೀತೆ ಬರೆಯೋದು ಬಹಳ ಸುಲಭ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದರಲ್ಲಿ ನಿಮಗೆ ಏಕಾರಗಳು ಬೇಡ, ಊಕಾರಗಳು ಬೇಡ,
ಇದರಲ್ಲಿ ಈ ಹಾಡನ್ನು ಫಸ್ಟು ಉದಯ್ ಶಂಕರ್ ಹಿಂಗೆ ಬರೀತಾರೆ, ಬಾಳ ಹಾದಿಯಲ್ಲಿ ನೀ ಬಂದೆ ಮೆಲ್ಲಗೆ, ನೂರಾರು ಆಸೆ ತಂದು ನೀನಿಂದೆ ಇಲ್ಲಿಗೆ ಅಂತ ಬರೀತಾರೆ. ಇವರು ಜಿ ಕೆ ವೆಂಕಟೇಶ್ ಏಗಳು ಜಾಸ್ತಿ ಆಯ್ತಪ್ಪ, ಏಗಳು ಬೇಡ ನನಗೆ, ಹೂಗಳು ಬೇಕು ನೋಡಿ. ಅದನ್ನು ಹೆಂಗೆ ಬೇಡ, ನೂರು ಕಣ್ಣು ಸಾಲದು, ಎಲ್ಲ ಹೂಗಳು, ಅದರಲ್ಲಿ ಎಲ್ಲಿವರೆಗೂ ಹೂ ಬರ್ತಾ ಇರುತ್ತೆ ಅಂತಂದರೆ ಅದು ಉದಯ್ ಶಂಕರ್ಗಿದಂಥ ಶಕ್ತಿ. ಇದು ಎರಡನೇ ನೆನಪು ನಂಗೆ. ಇದರಲ್ಲಿ ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಶುರು ಮಾಡ್ತಾರೆ. ಆಮೇಲೆ ಇದರ ಮಧ್ಯದಲ್ಲಿ ರಾಜ್ಕುಮಾರ್ ಎಂಟ್ರಿ ಆಗ್ತಾರೆ. ಇದನ್ನು ಚಂದ್ರಶೇಖರ್ ಶುರು ಮಾಡೋದು. ರಾಜ್ಕುಮಾರ್ ಎಂಟ್ರಿ ಆಗ್ತಾರೆ. ರಾಜ್ಕುಮಾರ್ ಜನುಮ ಜನುಮದಲ್ಲೂ ನೀ ನನ್ನವಳೇನೆ, ಅಲ್ಲಿ 100 ವರುಷವಾಗಲಿ, ಅದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಸೊ ಚೌಡಯ್ಯದಲ್ಲಿ ಒಂದು ಕಾರ್ಯಕ್ರಮ ಜಿ ವಿ ಅತ್ರಿ ಅವರು ಮಾಡಿದ್ದದು. ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಬ್ಬರೂ ಹಾಡಬೇಕು. ಪಿ ವಿ ಶ್ರೀನಿವಾಸ್ಗೆ ತುಂಬ ಜ್ವರ ಬಂದ್ಬಿಡ್ತು, ಅವರು ಹಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಮಂಜುಳಾ ಗುರುರಾಜ್ಗೆ ಹೇಳಿದ್ರು, ಈ ಜನ್ಮ ಜನ್ಮದಲ್ಲೂ ನೀವು ಹಾಡು ಹೇಳಿ ಅಂತ. ಪಿ ವಿ ಶ್ರೀನಿವಾಸ್ ಬಂದಿದ್ದರು. ಎಸ್ ಪಿ ಇಲ್ಲಿಗೆ ನಿಲ್ಲಿಸ್ಬೇಕು. ಪಿ ವಿ ಶ್ರೀನಿವಾಸ್ ಬಂದ್ಬಿಟ್ಟು ಮೈಕ್ ತೊಗೊಂಡು ಜನ್ಮ ಜನ್ಮದಲ್ಲಿ ಶುರು ಮಾಡೋದು. ಮತ್ತು ನಾನಿದ್ದೆ, 92 ಇರಬೇಕು ಈ ಘಟನೆ ನಡೆದಿದ್ದು. ಒರಿಜಿನಲ್ ಕೂಡ ಪಿ ವಿ ಶ್ರೀನಿವಾಸ್ ಅಷ್ಟು ಅದ್ಭುತವಾಗಿ ಹಾಡಿಲ್ಲ ಅವತ್ತು. ಚೌಡಯ್ಯದಲ್ಲಿ ಅವ್ರು ಎಷ್ಟು ಅದ್ಭುತವಾಗಿ ಅದನ್ನ ಹಾಡೋದ್ರು ಅಂದರೆ, ನಾನು ಪಿ ವಿ ಶ್ರೀನಿವಾಸ್ ಮೇಲೆ ಒಂದು ಲೇಖನ ಬರಿಬೇಕಾದ್ರು ಅದನ್ನು ಬರೆದಿದ್ದೀನಿ, ಜನ್ಮ ಜನ್ಮದಲ್ಲೂ ನೀವು ನಮ್ಮವರೇನೆ ಅಂತೇಳಿ. ಅದು ಆ ಕಂಠ ಸಿರಿ ಅದ್ಭುತವಾಗಿ ಬಂದಂಥ ಹಾಡದು. ಆಮೇಲೆ ಇದರಲ್ಲಿ ನಿನ್ನದೇ ನೆನಪು ದಿನವೂ ಮನದಲ್ಲಿ, ಅದು ಬಹಳ ಅದ್ಭುತವಾದಂಥ ಹಾಡು. ಇನ್ನೊಂದು ಅಣ್ಣವ್ರು ಮಾತ್ರ ಹಾಡಬಹುದಾದಂಥ ಹಾಡು ಕಲ್ಲೇಟಿಗಿಂತ ನಿನ್ನ. ಅದು ನಿಮಗೆ ಪಿ ವಿ ಶ್ರೀನಿವಾಸ್ ಹಂಗೆ ಹಾಡೋಕ್ಕೆ ಬರಲ್ಲ. ಅದು ಆಯಾ ತುಂಟತನ ಅದು ಎಲ್ಲ ಸೇರಿಸಿ ಅಣ್ಣವ್ರು ಹಾಡಿದಂಥ ಹಾಡು. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ. ರಾಜನನ್ನ ರಾಜ ಆ ಥರದಲ್ಲಿ ಹಾಡುಗಳಿಂದ ಬಹಳ ಫುಲ್ಲಾದಂಥ ಸಿನಿಮಾ. ನನಗೆ ಈ ಸಿನಿಮಾ ಯಾಕೆ ಬಹಳ ಇಷ್ಟ ಅಂತಂದರೆ, ಬಹಳ ಚಿಕ್ಕವನು ನಾನು ಈ ಸಿನಿಮಾ ಫಸ್ಟ್ ಟೈಮ್ ನೋಡಿದಾಗ. ಫಸ್ಟ್ ಟೈಮೇ ನನಗೆ ಇದು ಬಹಳ ಇಷ್ಟವಾಗಿದ್ದು, ಇವತ್ತಿಗೂ ಅದು ನೆನಪಲ್ಲಿ ಉಳ್ಕೊಂಡಿರೋ ಕಾರಣ ಏನು ಅಂತಂದರೆ, ನಿಮಗೆ ಅದರ ಬಹಳ ಕಮ್ಮಿ ಡೈಲಾಗ್ಗಳಲ್ಲಿ ಹೋಗುತ್ತೆ ಸಿನಿಮಾ. ಎಕ್ಸ್ಪ್ರೆಷನ್ಸ್, ಆರತಿ, ಚಂದ್ರಶೇಖರು ಮತ್ತು ರಾಜ್ಕುಮಾರ್ ಎಷ್ಟು ಅದ್ಭುತ ಎಕ್ಸ್ಪ್ರೆಷನ್ಗಳು ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಂತಂದರೆ, ಅದು ಬಹುಶಃ ಆರತಿಯ ಬೆಸ್ಟ್ ಮೂವೀಸಲ್ಲಿ ಅದೊಂದು ಅಂತ ಹೇಳ್ಬೋದು. ಅವರು ಒಂದು ಗೊಂದಲ, ಅದು ಈಗ 100 ವರ್ಷದ, ಅವನು 200 ವರ್ಷದ ಹಿಂದೆ ಕರ್ಕೊಂಡು ಹೋಗ್ತಾನೆ, ಅದು 200 ವರ್ಷದ ಹಿಂದೆ ಅಂತೆಲ್ಲ ತೋರಿಸ್ತಾನೆ. ಅದು ನಂಬಬೇಕೋ ಬೇಡ ಅಂತ ಒಂದು ಗೊಂದಲ, ಈಗ ಇವನನ್ನ ನಂಬಬೇಕು ಹೇಳುವಂಥ. ಸೊ ರಾಜ್ಕುಮಾರ್ಗೆ ಗೊತ್ತಿದೆ ತನ್ನ ತಂಗಿಗಾಗಿ ಹಿಂಗೊಂದು ನಾಟಕ ಆಡಬೇಕಾಗಿ ಬಂದಿದೆ, ಅವನು ಮಾಡಬೇಕಾಗತ್ತೆ. ಅದು ಕ್ಲೈಮ್ಯಾಕ್ಸಲ್ಲಿ ಅದೆಲ್ಲ ಗೊತ್ತಾಗತ್ತೆ. ಆ ಮೊದಲ ಸೀನ್ನಲ್ಲಿ ಒಬ್ಬಳು ಆರತಿ ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು, ಎಲ್ಲೋದ್ರೂ ನನ್ನೇ ನೋಡ್ತಾ ಇರ್ತಾಳೆ ಅಂಥೇಳಿ. ಅದು ಅಣ್ಣವ್ರಿಗೆ ಮಾತ್ರ ಈ ಡೈಲಾಗ್ ಒಪ್ಪುತ್ತೆ, ಇನ್ಯಾರಿಗೂ ಅಲ್ಲ. ಅಲ್ಲ, ಅದು ಹೆಂಗೆ ಎಲ್ಲೋದ್ರೂ ನನ್ನೇ ನೋಡ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾಯ್ತು, ಅವರು ನನ್ನೇ ನೋಡ್ತಿರ್ಬೇಕು ನಾನೇ. ಈ ಡೈಲಾಗು ಇನ್ನು ಯಾರೇ ಹೇಳಿದ್ರು ಭಾಳ ಪೋಲಿ ಡೈಲಾಗ್ ಆಗ್ಬೋದಾಗಿತ್ತು ಇದು. ನಾನೇನೋ ಅವ್ರ ಕಡೆನೇ ನೋಡ್ತೀನಿ ನಿಜ, ಹಾಗೆ ನಾನು ನೋಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾದ ಬಗ್ಗೆ ಅವರು ನನ್ನ ಕಡೆ ನೋಡೋದ್ರಿಂದ ತಾನೆ. ಎಂತಹ ಗಾಂಭೀರ್ಯದಲ್ಲಿ ಅಣ್ಣವ್ರು ಹೇಳಿದ್ದಾರೆ ಅದೆಲ್ಲ ಅಂತಂದರೆ ನಂಗೆ ಸಮಥಿಂಗ್ ರಿಮಾರ್ಕಬಲ್ ಅಣ್ಣವರು ಅಭಿನಯದಲ್ಲಿ. ಆಮೇಲೆ ಅದರ ಕ್ಲೈಮ್ಯಾಕ್ಸಲ್ಲಿ ಅವನು ಆರ್ತಿನವನು ಕಟ್ಟಾಕ್ಬಿಟ್ಟಿರ್ತಾನೆ ಚಂದ್ರಶೇಖರು, ಅಣ್ಣವರು ಬಂದು ಬಿಡಿಸಿ ಅವಾಗ ಅವಳು ನೆನಪು ಮಾಡ್ಕೊಳ್ತಾಳೆ. ಸೊ ಎಲ್ಲಿ ಸಕ್ಕರೆ ಇರುತ್ತೋ ಅಲ್ಲಿ ಇರುವೆಗಳು ಮುತ್ತುತ್ತವೆ ಅಂಥೇಳಿ ಈ ಥರದ ಡೈಲಾಗ್ಗಳು ಈ ಸಿನಿಮಾದ ಶಕ್ತಿ, ಈ ಸಿನಿಮಾನ ಹಿಡಿದಿಟ್ಟಿರೋದು. ಆಮೇಲೆ ಇನ್ನೇನು ಅಶ್ವತ್ಥಗೆ ಬಂದು ಹೇಳ್ತಾನೆ, ಮದುವೆ ಎಲ್ಲ ಫಿಕ್ಸ್ ಆಗಿದೆ, ಇದಾಗ್ಬಿಟ್ಟಿದೆ, ಎಲ್ಲ ಆಗಿದೆ, ಹೇಗಪ್ಪ ಇದು ಕುಟುಂಬದ ಮರ್ಯಾದೆ ಪ್ರಶ್ನೆ, ಹೆಂಗೆ ಮದುವೆ ಕ್ಯಾನ್ಸಲ್ ಮಾಡೋಕ್ಕಾಗತ್ತೆ
ಅನ್ನುವಾಗ ಅಣ್ಣವರು ಹೇಳ್ತಾರೆ, ನಾನು ಎಲ್ಲವನ್ನೂ ಕೂಡ ಆಧಾರ ಸಮೇತ ಸಾಬೀತು ಮಾಡ್ತೀನಿ ಅಂತ ಹೇಳ್ತಾರೆ. ಆ ಇನ್ವಿಟೇಷನಲ್ಲಿ ನಿಂತ್ಕೊಂಡು ಹೇಳುವ ಸ್ಟೈಲ್ ಇದೆಯಲ್ಲ, ಅದು ಅಣ್ಣ ಅಲ್ಟಿಮೇಟ್ ಆ ಥರದ್ರಲ್ಲಿ. ನಾನೊಂದು 20 ಸಲ ನೋಡಿರ್ಬೋದು ಆ ಸಿನಿಮಾ ಇದು. ಅದರ ಪ್ರತಿ ಡೈಲಾಗ್ಗಳು ನಮಗೆ ಅದು ರಾಜ. ಸೊ ಕೆಲವು ಸಿನಿಮಾಗಳಿಗೆ ನಾನು ಹೇಳ್ತೀನಿ, ಇದು ಅಣ್ಣವ್ರು ಮಾತ್ರ ಮಾಡಬಹುದಾದ, ಅದಕ್ಕೊಂದು ತೂಕ ಇದೆ. ಸೊ ಇದು ಅಣ್ಣವ್ರು ಮಾತ್ರ ಮಾಡಬಹುದಾದ ಕ್ಯಾರೆಕ್ಟರ್ಗಳಲ್ಲಿ ರಾಜ ಕೂಡ ಉಂಟು. ಮತ್ತು ಅದರಲ್ಲಿ ಅಷ್ಟೇ ಇಂಪಾರ್ಟೆನ್ಸ್ ನನ್ನ ಮಾರ್ಕ್ಸು ಆರ್ತಿಗೂ ಅಶ್ವತ್ಗೂ ಕೂಡ ಕೊಡ್ತೇನೆ. ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇಳೆಯರಾಜ ಅವರು ಯಾವ ಟೈಮಲ್ಲಿ ಸರ್ ಕನ್ನಡಕ್ಕೆ? ಸುಮಾರು 70ರ ದಶಕದಲ್ಲೇ ಅವರು ಶುರು ಮಾಡಿದ್ರು. ಅವ್ರ ಹೆಸರು ಗಂಗರಾಜು ಅಂತ ಹೇಳಿ. ಬಿ ಕೆ ಸುಮಿತ್ರ ಅವರು ಆರ್ಕೆಸ್ಟ್ರಾದಲ್ಲೆಲ್ಲ ಅವರು ನುಡಿಸೋರು, ಗಿಟಾರ್ ನುಡಿಸೋರು. ಆಮೇಲೆ ಅವರು ನಾರ್ಮಲಿ ಅದಕ್ಕೆ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಅಂತ ಕರೆಯೋರು. ಜಿ ಕೆ ವೆಂಕಟೇಶ್ ಜೊತೆಗೆ ಇದ್ದವರು ಅವರು. ಸುಮಾರು 70ರಿಂದ 76ರವರೆಗೂ ಜಿ ಕೆ ವೆಂಕಟೇಶ್ ಅಸೋಸಿಯೇಷನ್. 76ರ ಮೇಲೆ ಅವರಿಗೆ ಕ್ರಮೇಣ ಸಿನಿಮಾಗಳು ಶುರುವಾಯಿತು. ತಮಿಳಲ್ಲಿ ಅವರು ಬಹಳ ದೊಡ್ಡ ಸಂಗೀತ ನಿರ್ದೇಶಕರಾದರು. ಬಹುಶಃ ನಮಗೆ ಜಿ ಕೆ ವೆಂಕಟೇಶ್ ಏನು ಶುರು ಮಾಡಿರ್ತಾರೋ ಅದನ್ನು ನನಗೆ ಕೊನೆಗೆ ಶಂಕರ್ನಾಗ ಇಳೆಯರಾಜನ ಕರ್ಕೊಂಬಂದು ಶಂಕರ್ನಾಗ ಕನ್ನಡಕ್ಕೆ ತುಂಬ ಒಳ್ಳೊಳ್ಳೆ ಸಿನಿಮಾ, ಗೀತ ಎಲ್ಲ, ಜನ್ಮ ಜನ್ಮದ ಅನುಬಂಧ, ಗೀತ ಎಲ್ಲ ಮಾಡಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಮಾಡುವಾಗ ಶಂಕರ್ನಾಗ ಕೇಳಿದ್ರೆ ಇಳೆಯರಾಜನ್ನ ನೀವು ಮಾಡಿ ಅಂತ. ನಮ್ಮ ಗುರುಗಳಿದ್ದಾರಪ್ಪ ಮಾಡಿಸಿ ಅವ್ರ ಹತ್ರ, ಜಿ ಕೆ ವೆಂಕಟೇಶ್ ಹತ್ರ ಮಾಡಿಸ್ತಾರೆ. ನೋಡಿ ಸ್ವಾಮಿ ನಾವಿರೋದಾಗಿ ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ. ಅದು ಗುರುಗಳ ಬಗ್ಗೆ ಇಳೆಯರಾಜಂಗೆ ಅಂತಹ ದೊಡ್ಡ ಗೌರವ ಇತ್ತು. ಅದನ್ನು ನಾನೇ ನೋಡಿದ್ದೀನಿ. ನನ್ನ ಸಂದರ್ಶನದಲ್ಲೇ ಹೇಳಿದರು, ಅವ್ರಿಗೆ ಯಾವ ಇಂಪಾರ್ಟೆನ್ಸ್ ಸಿಗಬೇಕಾಗಿತ್ತು. ಭಾರತದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು, ಕರ್ನಾಟಕಕ್ಕಲ್ಲ, ಭಾರತದ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು, ಅದು ಅವ್ರಿಗೆ ಸಿಕ್ಕಲಿಲ್ಲ ಅಂತ.